ಇಷ್ಟಕ್ಕೆ 3000 ರೂಪಾಯಿ ಕೊಡ್ಬೇಕಾ ಅಂತ ಅನ್ಸುತ್ತೆ ಒಂದೊಂದ್ಸತಿ. ಈ 4 ಕರ್ಚೀಫ್ಗೆ ನಂಗೆ 59 ರುಪೀಸ್, 59 ರೂಪಾಯಿ ಆಯ್ತು. ಬಟ್ ಡಿಮಾರ್ಟ್ ಪ್ರೈಸ್ ಬಂದ್ಬಿಟ್ಟು 119 ರೂಪಾಯಿ ಅಷ್ಟು. ಇದು ಬಂದ್ಬಿಟ್ಟು ಕ್ಯಾಶ್ಯೂ ಬಿಸ್ಕೆಟ್ಸು. ಇದು ಫುಡ್ ಪ್ರೈಸ್ ಬಂದು ನಮಗೆ ಸಿಕ್ಕಿದ್ದು 289 ರೂಪಾಯಿ. ಸೊ MRP ಪ್ರೈಸ್ ಬಂದು 879, ಬಟ್ ನಮಗೆ ಸಿಕ್ಕಿದ್ದು 589 ರೂಪಾಯಿಗೆ. ಇದು ಹ್ಯಾಪಿಲೋ ಕ್ಯಾಶ್ಯೂಸು, ಬಟ್ ನನಗೆ ಬಂದ್ಬಿಟ್ಟಿದ್ದು 399 ರೂಪಾಯಿ, ಅಂದರೆ 1 ರೂಪಾಯಿ ಕಮ್ಮಿ 400 ರೂಪಾಯಿಗೆ ಸಿಕ್ತು. ಹ್ಯಾಪಿಲೋದೇನೆ ಆಲ್ಮಂಡ್ ತೊಗೊಂಡಿದ್ದೀನಿ. ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ಬ್ಲಾಗ್ನ ಹಾಸ್ಪಿಟಲಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆಕ್ಚುಲಿ ನನಗೆ ಇನ್ನೇನು 2 ವೀಕ್ಸ್ಗೆ 9 ಮಂತ್ ಕಂಪ್ಲೀಟ್ ಆಗೋದ್ರಲ್ಲಿದೆ. ಸೊ ಹಾಗಾಗಿ ಇವತ್ತು ಸರ್ವಿಕಲ್ ಚೆಕಪ್ ಇತ್ತು ಅಂದ್ಬಿಟ್ಟು ಹಾಸ್ಪಿಟಲ್ಗೆ ಹೋಗಿದ್ವಿ. ಈ ವಿಡಿಯೋ ಬಂದ್ಬಿಟ್ಟು ಗುರುವಾರದ್ದು. ಈ ವಿಡಿಯೋನ ಮಾಡಿದಾಗ ಅಂದ್ರೆ ಹಾಸ್ಪಿಟಲ್ಗೆ ಹೋದಾಗ ನನಗೆ ವಾಯ್ಸು ಇಷ್ಟು ಹಾಳಾಗಿರ್ಲಿಲ್ಲ. ಬಟ್ ನಾನು ಈ ವಿಡಿಯೋ ಎಡಿಟಿಂಗ್ ಮಾಡ್ತಾ ಇರೋದು ಶುಕ್ರವಾರ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಇರೋದ್ರಿಂದ ತುಂಬಾನೇ ಗಂಟ್ಲು ಸ್ವಲ್ಪ ಹಾಳಾದಂಗೆ ಆಗ್ಬಿಟ್ಟಿದೆ, ವಾಯ್ಸ್ ಇಲ್ಲ. ಸೊ ಹಂಗಾಗಿ ವಾಯ್ಸ್ ಈ ರೀತಿ ಬರ್ತಾ ಇದೆ. ಆಫ್ಟರ್ 9 ಮಂತ್ಸ್ಗೆ ಬಿದ್ದ ಮೇಲೆ ಪ್ರೆಗ್ನೆನ್ಸಿಯಲ್ಲಿ ಸರ್ವಿಕಲ್ ಚೆಕಪ್ ಅನ್ನೋದು ಕಾಮನ್. ಪ್ರತಿ ವೀಕ್ಗೆ ಒಂದ್ಸತಿ ಸರ್ವಿಕಲ್ ಚೆಕಪ್ನ ಮಾಡ್ತಿರ್ತಾರೆ. ಏನಪ್ಪಾ ಇದು ಅಂತ ಅಂದ್ರೆ, ಫಸ್ಟ್ ಪ್ರೆಗ್ನೆನ್ಸಿ ಅವ್ರಿಗೆ ಅಥವಾ ಫಸ್ಟ್ ಪ್ರೆಗ್ನೆನ್ಸಿ ನಾರ್ಮಲ್ ಡೆಲಿವರಿ ಆಗಿರೋರಿಗೆ ಈ ಸರ್ವಿಕಲ್ ಚೆಕಪ್ ಬಗ್ಗೆ ಗೊತ್ತಿರುತ್ತೆ. ಮಗು ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಎಷ್ಟು ಜಾಗ ಮಾಡ್ಕೊಂಡಿದೆ ಅನ್ನೋದನ್ನ ಚೆಕ್ ಮಾಡಿ ಕಳಿಸ್ತಾರೆ ವೀಕ್ಲಿ. ಒನ್ಸ್ ಜಾಗ ಆಗಿದೆ ಅಂತ ಗೊತ್ತಾದಾಗ ಡೈರೆಕ್ಟ್ ಅಡ್ಮಿಷನ್ ತಗೋತಾರೆ. ಸೊ ಅದಕ್ಕೋಸ್ಕರನೇ ನಾವು ಇವತ್ತು ಹೋಗಿದ್ವಿ. ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲ ಮಾಡ್ಕೊಂಡು ಚೆಕಪ್ ಎಲ್ಲ ಮುಗಿಸ್ಕೊಂಡು ಅವ್ರು ಹೇಳಿದ ಗೈಡ್ ಲೈನ್ಸ್ ಮತ್ತೆ ಟಿಪ್ಸ್, ಯಾವಾಗ ಅಡ್ಮಿಷನ್ ಆಗ್ಬೇಕು, ಏನಾಗಿದೆ ಇವಾಗಿನ ಸಿಚುಯೇಷನ್ ಎಲ್ಲಾನು ತಿಳ್ಕೊಂಡು ಅಲ್ಲಿಂದ ಮನೆ ಕಡೆಗೆ ಹೋಗೋಣ ಅಂತ ಹೊರಟ್ವಿ. ಬಟ್ ಆನ್ ದ ವೇ ನಮ್ಮ ಮನೆಗೆ ಹೋಗುವಂತ ರೂಟ್ ಅಲ್ಲಿ ಕಲ್ಲಂಗಡಿ ಹಣ್ಣನ್ನ ಮಾರ್ತಾ ಇರ್ತಾರಲ್ಲ, ಅದನ್ನ ನೋಡಿದ್ವಿ. ನಾನು ಡಾಕ್ಟರ್ ಹತ್ರ ಆಲ್ರೆಡಿ ಹೇಳಿದ್ದೆ ಥ್ರೋಟ್ ಇನ್ಫೆಕ್ಷನ್ ಇರೋದ್ರಿಂದ ಏನು ತಿನ್ನಕ್ ಆಗ್ತಾ ಇಲ್ಲ, ಜಾಸ್ತಿ ಮಾತಾಡೋದಕ್ ಆಗ್ತಾ ಇಲ್ಲ ಅಂತ. ಸೊ ಡಾಕ್ಟರ್ ಏನ್ ಮಾಡಿದ್ರು ಅಂತ ಅಂದ್ರೆ, ನೀವು ಜಾಸ್ತಿ ಲಿಕ್ವಿಡ್ ಐಟಮ್ಸ್ ತಗೋಬೇಕು, ಬಿಕಾಸ್ ಇನ್ನೇನು ಡೆಲಿವರಿ ಸೂನ್ ಇರೋದ್ರಿಂದ ವಾಟರ್ ಮೆಲನ್ ಜ್ಯೂಸು ಮತ್ತೆ ಮೋಸಂಬಿ ಜ್ಯೂಸು ಆದಷ್ಟು ಜಾಸ್ತಿ ತಗೊಳ್ಳಿ. ಸೊ ವಾಟರ್ ಕಂಟೆಂಟ್ ಜಾಸ್ತಿ ಆಗತ್ತೆ ಅಂತ ಹೇಳಿದ್ರು. ಬಟ್ ನನಗೆ ಆಗ್ತಾ ಇಲ್ಲ. ಸೊ ತಣ್ಣಗಿರೋದೆಲ್ಲ ತಿಂದ್ರೆ ಗಂಟ್ಲಿನ ಜಾಸ್ತಿ ನೋವಾಗತ್ತಲ್ವ ಅಂತ ಕೇಳಿದಕ್ಕೆ, ಅದೇನೋ ಪ್ರಾಬ್ಲಮ್ ಆಗಲ್ಲ, ನೀವು ತಗೊಳ್ಳಿ, ನಾನು ಮೆಡಿಸನ್ ಕೊಡ್ತೀನಿ ಅಂತ ಮೆಡಿಸನ್ ಕೂಡ ಕೊಟ್ಟರು. ಸೊ ಅವ್ರು ಹೇಳಿದ ತರನೇ ನಮಗೆ ಆನ್ ದ ವೇ ಹೋಗ್ತಾ ರೋಡಲ್ಲಿ ವಾಟರ್ ಮೆಲನ್ ಸಿಕ್ತು ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಡೈರೆಕ್ಟ್ ಅಲ್ಲಿಗೆ ಕರ್ಕೊಂಡೋದ್ರು. ತಗೊಳ್ಳೋಣ ಅಂದ್ಬಿಟ್ಟು ತಗೊಂಡ್ವಿ ಅದನ್ನು ಕೂಡ. ಅಂಡ್ ನನ್ನ ಲಾಸ್ಟ್ ಚೆಕಪ್ ಅಲ್ಲಿ ನನ್ನ ಕನ್ಸಲ್ಟ್ ಮಾಡಿ ಡಾಕ್ಟರ್ ಹೇಳಿದ್ರು ಜಾಸ್ತಿ ಡ್ರೈ ಫ್ರೂಟ್ಸ್ ತಿನ್ಬೇಕು ಅಂತ. ಬಟ್ ನಾನು ಈ ಪ್ರೆಗ್ನೆನ್ಸಿಯಲ್ಲಿ 1 ಟೈಮು ಕೂಡ ತಿಂದಿರ್ಲಿಲ್ಲ, ಬಿಕಾಸ್ ನಾನು ತಗೊಂಡೇ ಬಂದಿರಲಿಲ್ಲ. ಏನೋ ಅದು ಅಷ್ಟು ನನಗೆ ಸೇರ್ತಾ ಇರಲಿಲ್ಲ ಅಂತ ಅಂದ್ಬಿಟ್ಟು. ಬಟ್ ಆದ್ರೆ ನನ್ನ ಹಸ್ಬೆಂಡ್ ಮುಂದೆನೆ ಹೇಳಿದ್ರಲ್ವಾ. ಸೊ ಲಾಸ್ಟ್ ಟೈಮ್ ನಾನು ತುಂಬಾ ಹಠ ಮಾಡಿದ್ದೆ, ಬೇಡ ಇವಾಗ ನನ್ಗದ್ ಸೇರ್ತಿಲ್ಲ, ನಾವ್ ಇವಾಗ ಹೋಗಿ ತರದ್ ಬೇಡ ಅಂತ. ಬಟ್ ಈ ಟೈಮು ಸೇಮ್ ಅದೇ ಹೇಳಿದ್ರಿಂದ ಅವರು ಬಿಡ್ಲಿಲ್ಲ, ಡಿಮಾರ್ಟ್ ಕಡೆಗೆ ಕರ್ಕೊಂಡು ಹೊರಟ್ರು. ನಾವು ಅಲ್ಲಿಗೆ ಹೋಗಿದ್ ರೀಸನ್ನೇ, ಡಿಮಾರ್ಟ್ ಹೋಗಿದ್ ರೀಸನ್ನೇ ಓನ್ಲಿ ಡ್ರೈ ಫ್ರೂಟ್ಸ್ ತರಬೇಕು. ಡಾಕ್ಟರ್ 2 ಸತಿನೂ ಹೇಳಿದ್ದಾರೆ ಡ್ರೈ ಫ್ರೂಟ್ಸ್ ತಿನ್ಬೇಕು ನೀವು ಅಂದ್ಬಿಟ್ಟು. ಸೊ ಹಂಗಾಗಿ ಅದನ್ನ ತಗೊಂಡ್ ಬರ್ಲೇಬೇಕು ಅಂದ್ಬಿಟ್ಟು ಅಲ್ಲಿಗೆ ಕರ್ಕೊಂಡು ಹೋದ್ರು. ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಲವೊಬ್ಬರಿಗೆ ಕೆಲವೊಂದು ಫುಡ್ ಐಟಮ್ಸ್ ಸೇರ್ತಾ ಇರಲ್ಲ, ಕೆಲವೊಂದು ಒಂದ್ ಸ್ವಲ್ಪ ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ. ನನಗೆ ಅದರಲ್ಲಿ ಡ್ರೈ ಫ್ರೂಟ್ಸ್ಗಳು ಕೂಡ ಅಷ್ಟಾಗಿ ಇಷ್ಟ ಆಗ್ತಿರ್ಲಿಲ್ಲ ತಿನ್ನೋದಕ್ಕೆ. ಸೊ ಹಂಗಾಗಿ ಇಷ್ಟು ತಿಂಗಳು ಅವಾಯ್ಡ್ ಮಾಡಿದ್ದೆ. ಬಟ್ ಈ ಸತಿ ನನ್ನ ಹಸ್ಬೆಂಡ್ ಕೇಳಲೇ ಇಲ್ಲ. ಇವಾಗ ಡಾಕ್ಟರ್ ಹೇಳ್ತಿದ್ದಾರೆ ತಗೊಂಡ್ಬರ್ಬೇಕು ಅಂದ್ರೆ ಬರಬೇಕು ಅಂತ ಕರ್ಕೊಂಡು ಹೋದ್ರು. ಅಂಡ್ ಜೊತೆಗೆ ನನ್ನ ಮಗಳು ಕೂಡ ಇವತ್ತು ಸ್ಕೂಲ್ಗೆ ರಜಾ ಹಾಕ್ಸಿದ್ವಿ. ಆಲ್ರೆಡಿ ಹೇಳ್ದಂಗೆ ಅವಳಿಗೂ ಥ್ರೋಟ್ ಇನ್ಫೆಕ್ಷನ್ ಇತ್ತಲ್ಲ, ಸೊ ಅವಳನ್ನು ನಾವು ಡಾಕ್ಟರ್ ಹತ್ರ ತೋರಿಸ್ಬೇಕು ಅಂತ ಅವಳನ್ನು ಕೂಡ BGS ಅಲ್ಲೇ ತೋರಿಸಿದ್ವಿ. ಬಟ್ ಅವಳಿಗೆ ಜಾಸ್ತಿ ಏನು ಅಷ್ಟು ಇನ್ಫೆಕ್ಷನ್ ಆಗಿರ್ಲಿಲ್ಲ, ಜಸ್ಟ್ ಸಿರಪ್ ಅಲ್ಲಿ ಬರೆದ್ಬಿಟ್ಟು ಕೊಟ್ಟರು. ಅವಳಿಗೆ ಸಿರಪ್ನ ಹಾಕಿ ಸರಿ ಹೋಗುತ್ತೆ ಅಂದ್ಬಿಟ್ಟು. ಬಟ್ ನನಗೆ ಜಾಸ್ತಿ ಇನ್ಫೆಕ್ಷನ್ ಆಗಿದ್ದು ಗಂಟ್ಲಲ್ಲಿ. ನಾವೇನಾದ್ರೂ ಇನ್ ಕೇಸ್ ಮಕ್ಳುಗಳನ್ನ ಕರ್ಕೊಂಡು ಈ ರೀತಿ ಶಾಪಿಂಗ್ ಮಾರ್ಟ್ಗಳಿಗೆ, ಶಾಪಿಂಗ್ ಪ್ಲೇಸ್ಗಳಿಗೆ ಹೋಗ್ತೀವಿ ಅಂತ ಅಂದ್ರೆ ನಾವು ಹೇಳಿದ್ದಕ್ಕಿಂತ 1 to double ಜಾಸ್ತಿ ಮಕ್ಕಳು ತಗೋತಾರೆ. ಅಂಡ್ ನಮ್ಗೇನು ನೋಡಕ್ಕೂ ಬಿಡಲ್ಲ, ಅದು ತಗೊಳ್ಳೋಣ ಇದು ತಗೊಳ್ಳೋಣ ಅಂತ. ಬಟ್ ಪೆಕ್ಕುಮಾಗಿ ಇವತ್ತು ಸಖತ್ ಅಂದ್ರೆ ಸಖತ್ ಖುಷಿಯಾಗಿತ್ತು. ತುಂಬಾ ದಿವಸ ಆಗೋಗ್ಬಿಟ್ಟಿತ್ತು ಅವಳನ್ನ ಹೊರಗಡೆ ಕರ್ಕೊಂಡ್ಬಂದು ಈ ರೀತಿ ಶಾಪಿಂಗಿಗೆ. ಸೊ ಆ ಶಾಪಿಂಗ್ ಟ್ರಾಲಿನ ಬಿಡ್ತಾನೆ ಇಲ್ಲ. ಇವನ್ ಹೇಳ್ಬೇಕು ಅಂದ್ರೆ ಫುಲ್ಲು ಶಾಪಿಂಗ್ ಕಂಪ್ಲೀಟ್ ಆಗೋವರ್ಗು ಅವಳೇ ಹೇಳ್ಕೊಂಡು ತಿರ್ಗಾಡ್ತಾ ಇದ್ಲು, ಅವಳೇ ತಗೊಂಡು ತಿರ್ಗಾಡ್ತಾ ಇದ್ಲು. ಬಟ್ ಇದೇ ಫಸ್ಟ್ ಟೈಮ್ ಅಂತ ಅನ್ಸುತ್ತೆ ಅವಳು ಯಾವುದೇ ಟಾಯ್ಸ್ನ ತಗೊಂಡಿಲ್ಲ. ಅವಳಿಗೆ ಇಷ್ಟ ಆಗಿದ್ದ ಟಾಯ್ಸ್ ಒಂದು 5 to 10 minutes ಅಲ್ಲೇ ಆಟ ಆಡಿದ್ಲು ನನ್ನ ಜೊತೆ ಡಿಮಾರ್ಟ್ ಒಳಗಡೆನೆ. ಬಟ್ ಯಾವುದೂ ತಗೊಳ್ಳಿಲ್ಲ.
ಬಿಕಾಸ್ ಮಕ್ಕಳು ಬೆಳೀತಾ ಬೆಳೀತಾ ಸ್ವಲ್ಪ ಮೆಚುರಿಟಿ ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ ಅಲ್ಲೇ ಸ್ವಲ್ಪ ಆಟ ಆಡಿ ಅವಳ ಆಸೆ ಎಲ್ಲ ಕಳ್ಕೊಂಡು ಇಟ್ಬಿಟ್ಟು ಹಾಗೆ ಬಂದ್ಲು. ಅದಕ್ಕೆ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಬೇಡ ನನಗೆ ನಮ್ಮ ಮನೇಲೆ ಇದೆಯಲ್ಲ ಅಷ್ಟೊಂದು ಅಂತೆಲ್ಲ ಅವಳೇ ಹೇಳಿ ಕರ್ಕೊಂಡು ಬಂದ್ಲು. ಅಂಡ್ ಅವಳಿಗೆ ಔಟ್ಸೈಡ್ ಏನೋ ತಿನ್ನೋದಕ್ಕೆ ತಿಂಡಿ ಏನು ಕೊಡ್ಸಂಗಿರ್ಲಿಲ್ವಲ್ಲ. ಸೊ ಅವಳು ಏನಾದರೂ ಇಷ್ಟಪಟ್ಟರೆ ಡಿಮಾರ್ಟಲ್ಲಿ ಕೊಡ್ಸೋಣ ಅಂತ ಅನ್ಕೊಂಡಿದ್ವಿ. ಅವಳು ಸ್ಟಾರ್ಟಿಂಗ್ ಹೋದಾಗ ಫಸ್ಟ್ ಕೇಳಿದ್ದೇನೆ ಶೂ ರ್ಯಾಕ್ ಹತ್ರ ಹೋಗಿದ್ವಲ್ಲ ಅವಾಗ. ಅವಳಿಗೆ ನಾರ್ಮಲ್ ಸ್ಲಿಪ್ಪರ್ಸ್ಗಿಂತ ಈ ರೀತಿ ಯೂನಿಕ್ ಆಗಿರೋ ಶೂಸ್ ತುಂಬಾ ಇಷ್ಟ ಆಗುತ್ತೆ. ಸೊ ಫಸ್ಟ್ಗೆ ಶೂ ರ್ಯಾಕ್ ಹತ್ರ ಹೋದ್ಲು. ಬಟ್ ಅವಳಿಗೆ ಅಲ್ಲಿ ಸೈಜಸ್ ಕಮ್ಮಿ ಇತ್ತು. ಇರೋ ಸೈಜಲ್ಲಿ ಅವಳಿಗೆ ಯಾವುದು ಕಲರ್ ಅಷ್ಟು ಇಷ್ಟ ಆಗಲಿಲ್ಲ. ನಾನು ಹೇಳಿದೆ ಯಾವುದಾದ್ರೂ ಒಂದು ತಗೋ, ಪರವಾಗಿಲ್ಲ ಬಂದಿದ್ದೀವಲ್ವ ಒನ್ಸ್ ಅಂತ. ಬಟ್ ಅವಳಿಗೆ ಇಷ್ಟ ಆಗಿಲ್ಲ ಅಂದರೆ ತಗೊಳ್ಳಲ್ಲ. ಸೊ ಹಂಗಾಗಿ ಅದನ್ನು ಅಲ್ಲೇ ಬಿಟ್ಬಿಟ್ಟು ಬಂದ್ಲು. ಹೆಂಗಿದೆ ತೋರಿಸಿ. ನೆಕ್ಸ್ಟ್ ಅವಳು ಶೂ ಬಿಟ್ಟರೆ ಇನ್ನು ನೆಕ್ಸ್ಟ್ ನೋಡಿದ್ದು ಸನ್ ಗ್ಲಾಸಸ್ಸು. ಬಿಕಾಸ್ ನನ್ನ ಹಸ್ಬೆಂಡು 2 ವೀಲರ್ ಓಡಿಸ್ಬೇಕಾದ್ರೆ ತುಂಬ ಕಣ್ಣು ಚುಚ್ಚುತ್ತೆ ಅಂತ ಅಂದ್ಬಿಟ್ಟು ಸನ್ ಗ್ಲಾಸ್ನ ನೋಡ್ತಾ ಇದ್ರು. ಸೊ ಅವ್ರ ಜೊತೆ ಇವಳು ತೊಗೊಳ್ಳೋಣ ಅಂದ್ಬಿಟ್ಟು ನೋಡ್ತಾ ಇದ್ಲು ಸನ್ ಗ್ಲಾಸಸ್ಸು. ಬಟ್ ಇವಳಿಗೆ ಅದು ಇಷ್ಟ ಆಗಲಿಲ್ಲ. ಜಾತ್ರೆ ಥರ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಅಲ್ಲೇ ಬಿಟ್ಬಿಟ್ಟು ಬಂದ್ಲು. ಬಟ್ ಅವಳಿಗೆ ಈ ರೀತಿ ಹೊರಗಡೆ ಬಂದಾಗ ಸ್ಕೂಲಿಗೆ ರಜಾ ಹಾಕಿದ್ದೀನಿ ಅನ್ನೋ ಥಾಟೇ ಬರಲ್ಲ. ಇನ್ ಕೇಸ್ ಇಂದ್ರು ಮನೇಲೇ ಉಳಿಸ್ಕೊಂಡ್ಬಿಟ್ಟಿದ್ರೆ ಒಂದು 10 ಸತಿ ಹೇಳ್ತಾಳೆ ಇವತ್ತು ರಜಾ ಆಗೋಯ್ತು ಅಂತ. ಸೊ ಹೆಂಗೋ ಒನ್ಸ್ ಹುಷಾರಾಗೋವರೆಗೂ ಸ್ಕೂಲ್ಗೆ ಕಳ್ಸೋದು ಬೇಡ ಅಂತ ಅನ್ಕೊಂಡಿದ್ವಿ. ಬಿಕಾಸ್ ಅವಳಿಗೆ ಇನ್ಫೆಕ್ಷನ್ ಇರೋದ್ರಿಂದ ಬೇರೆ ಮಕ್ಳಿಗೂ ಸ್ವಲ್ಪ ಸ್ಪ್ರೆಡ್ ಆದರೆ ಸುಮ್ಮನೆ ನಮ್ಮ ಥರನೇ ಬೈಕೋತಾರಲ್ವಾ ಅಂತ ಅಂದ್ಬಿಟ್ಟು ಅವಳಿಗೆ ಕಂಪ್ಲೀಟಾಗಿ ಹುಷಾರಾಗೋವರೆಗೂ ಸ್ಕೂಲ್ಗೆ ಕಳ್ಸೋದು ಬೇಡ ಅಂತ ಅಂದ್ಕೊಂಡೆ ಡಿಸೈಡ್ ಮಾಡಿ ಕರ್ಕೊಂಡು ಹೋಗಿದ್ದು. ಬಟ್ ಅಲ್ಲಿ ನಮ್ಮ ಜೊತೆ ಚೆನ್ನಾಗಿ ಆಕ್ಟಿವ್ ಆಗಿ ಆಟ ಆಡಿದ್ಲು. ಹಾಸ್ಪಿಟಲಲ್ಲೂ ಅಷ್ಟೇ, ಶಾಪಿಂಗ್ ಮಾರ್ಟಲ್ಲೂ ಅಷ್ಟೇ ತುಂಬ ಆಕ್ಟಿವ್ ಆಗಿನೇ ಇದ್ಲು. ಸೊ ನಮಗೆ ಅಷ್ಟು ಕಿರಿಕಿರಿ ಅಂತ ಅನ್ನಿಸ್ಲಿಲ್ಲ ಪೆಕ್ಕಮ್ಮ ಕರ್ಕೊಂಡು ಹೋಗಿದ್ದಕ್ಕೆ. ನನಗೆ ಮಾರ್ನಿಂಗ್ ಹೋಗಿದ್ದು ಹಾಸ್ಪಿಟಲ್ ಚೆಕಪ್ ಮುಗಿಸ್ಕೊಂಡು ಮತ್ತೆ ಡಿಮಾರ್ಟಲ್ಲೆಲ್ಲ ಇದೆಲ್ಲ ತಗೊಳ್ಳೋದಕ್ಕೆ ತುಂಬಾನೇ ಸುಸ್ತಾಗ್ತಾ ಇತ್ತು. ಬಟ್ ಬೇಗ ತಗೊಂಡ್ವಿ. ನಾವು ಆಲ್ಮೋಸ್ಟ್ 30 ಮಿನಿಟ್ಸ್ಗೂ ಜಾಸ್ತಿ ಮಾಡಲೇ ಇಲ್ಲ ಡಿಮಾರ್ಟಲ್ಲಿ. ಬಿಕಾಸ್ ನಮಗೆ ನಿಯರ್ ಬೈ ಇರೋದು ನೆಲಮಂಗಲ ಡಿಮಾರ್ಟ್ ಅಲ್ವಾ. ಸೊ ಅಲ್ಲಿ ಯಾವ ಸೆಕ್ಷನಲ್ಲಿ ಯಾವ್ದಾವ್ದು ಐಟಮ್ಸ್ ಸಿಗುತ್ತೆ ಅಂತ ಗೊತ್ತಿತ್ತು. ಸೊ ಡೈರೆಕ್ಟ್ ಅದೇ ಸೆಕ್ಷನ್ಗೆ ಹೋಗಿ ಅದೇ ಐಟಮ್ಸ್ನ ತಗೊಂಡು ಬಂದ್ವಿ. ಇನ್ನು ತುಂಬಾ ಐಟಮ್ಸ್ ನೋಡ್ತಾ ಕುತ್ಕೊಂಡ್ರೆ ಅದು ಬೇಕು ಇದು ಬೇಕು ಎಲ್ಲ ಬೇಕು ಅಂತ ಅನ್ಸುತ್ತೆ. ಬಟ್ ಅಷ್ಟೊಂದೆಲ್ಲ ತಗೊಂಡ್ರೆ ಈಗಿನ ಸಿಚುವೇಶನ್ ಅಲ್ಲಿ ವೇಸ್ಟ್. ಇನ್ 1 or 2 ವೀಕ್ಗೆ ನಾನು ಹಾಸ್ಪಿಟಲಲ್ಲಿ ಅಡ್ಮಿಷನ್ ಆಗ್ತೀನಿ. ಅದೆಲ್ಲ ನಾವು ತಗೊಂಡಿರೋ ಐಟಮ್ಸ್ ಎಲ್ಲ ಫುಡ್ ಐಟಮ್ಸ್ ಎಲ್ಲ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ನಮಗೆ ಎಷ್ಟು ಬೇಕು ಪ್ರೆಸೆಂಟ್ ಅಷ್ಟು ಮಾತ್ರ ತಗೊಳ್ಳೋಣ ಅಂತ ಮೈಂಡ್ ಸೆಟ್ ಮಾಡ್ಕೊಂಡು ಹೋಗಿದ್ವಿ. ಅದನ್ನ ಮಾತ್ರ ತಗೊಂಡು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಆಕ್ಚುಲಿ ನಾವು 2 ವೀಲರ್ ಅಂಡ್ ನಾವಾಗೋ ಹಾಸ್ಪಿಟಲ್ಗೂ ಡಿಮಾರ್ಟ್ಗೂ ತುಂಬಾ ಹತ್ರ ಆಗುತ್ತೆ. ಹಾಸ್ಪಿಟಲ್ ಕೂಡ ನೆಲಮಂಗಲ ನಿಯರ್ ಇದೆ, ಡಿಮಾರ್ಟ್ ಕೂಡ ನೆಲಮಂಗಲ ಟೋಲ್ ನಿಯರ್ ಇದೆ ಅಲ್ವಾ. ಸೊ ಹಂಗಾಗಿ 2 ವೀಲರ್ ಅಲ್ಲೇ ಹೋಗಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ವಿ. ಆನ್ ದ ವೇ ಅಲ್ಲಿಂದ ಮನೆಗೆ ಹೋಗ್ತಾ ವಿಡಿಯೋನ ಶೂಟ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ಬಟ್ ಅದು ಆಗಲಿಲ್ಲ. ಬಿಕಾಸ್ ನನ್ನ ಫೋನಲ್ಲಿ ಚಾರ್ಜ್ ತುಂಬಾ ಕಮ್ಮಿ ಇದ್ದಿದ್ರಿಂದ ಹಾಗೆ ಫೋನ್ ಸ್ವಿಚ್ ಆಫ್ ಆಗೋಯ್ತು. ನಾನು ಯಾವಾಗ್ಲೂ ಯೂಟ್ಯೂಬ್ಗೆ ನನ್ನ ಫೋನಲ್ಲೇನೆ ವಿಡಿಯೋನ ಶೂಟ್ ಮಾಡ್ಕೊಳ್ಳೋದು. ಬಿಕಾಸ್ ನನ್ನ ಹಸ್ಬೆಂಡ್ ಫೋನಲ್ಲಿ ಅಷ್ಟು ವಿಡಿಯೋ ಕ್ಲಾರಿಟಿ ಇಲ್ಲ ಅಂತ ಅಂದ್ಬಿಟ್ಟು. ಸೊ ಒನ್ಸ್ ಮನೆಗೆ ಹೋದ್ಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗೋಗ್ಬಿಟ್ಟೆ. ಹಾಯ್ ಎಲ್ಲರಿಗೂ ನಮಸ್ತೆ, ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಡಿಮಾರ್ಟಲ್ಲಿ ಶಾಪಿಂಗ್ ಎಲ್ಲ ಮಾಡಿಕೊಂಡು ಆನ್ ದ ವೇ ಮತ್ತೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಯಾಕಪ್ಪ ಅಂತಂದರೆ ಫೋನಲ್ಲಿ ಸ್ವಲ್ಪ ಚಾರ್ಜ್ ಇದ್ದಿದ್ದರಿಂದ ಸ್ವಿಚ್ ಆಫ್ ಆಗೋಯ್ತು. ಸೊ ಹಾಗಾಗಿ ಒನ್ಸ್ ಮನೆಗೆ ಹೋದ್ಮೇಲೆ ವಿಡಿಯೋ ಮಾಡ್ಕೊಳ್ಳೋಣ. ನಾನು ಏನೆಲ್ಲ ಪ್ರಾಡಕ್ಟ್ಸ್ ತೊಗೊಂಬಂದಿದ್ದೀನಿ, ಏನಕ್ಕೆ ಶಾಪಿಂಗ್ ಹೋಗಿದ್ದು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಆ್ಯಂಡ್ ಡಿಮಾರ್ಟ್ ಈ ಥರ ನಾವು ಮಾರ್ಟ್ಗಳಿಗೆ ಹೋದಾಗ, ಶಾಪಿಂಗ್ ಪ್ಲೇಸ್ಗಳಿಗೆ ಹೋದಾಗ ತೊಗೊಳಕ್ಕೆ ಅಂತ ಹೋಗಿ ಜಾಸ್ತಿ ಪ್ರಾಡಕ್ಟ್ಸ್ನ ತೊಗೊಬರೋದು ಹೆಚ್ಚು. ಬಟ್ ಆದರೆ ಇವತ್ತು ತುಂಬ ಲಿಮಿಟೇಷನಲ್ಲಿ ಎಷ್ಟು ಬೇಕೋ ಅಷ್ಟೇ ತೊಗೊಬಂದಿದ್ದೀವಿ. ಸೊ ಏನೆಲ್ಲ ತೊಗೊಬಂದಿದ್ದೀವಿ, ಎಷ್ಟು ಪ್ರೈಸ್ ಆಯಿತು, ಎಷ್ಟು ಕ್ವಾಂಟಿಟಿ ತೊಗೊಬಂದಿದ್ದೀವಿ, ನಮಗೆ ಆಫರಲ್ಲಿ ಎಷ್ಟು ಸಿಕ್ತು ಅನ್ನೋದನ್ನೆಲ್ಲ ನಾನು ಕಂಪ್ಲೀಟಾಗಿ ತೋರಿಸ್ತೀನಿ 1 by 1. ಆ್ಯಕ್ಚುಲಿ ಮನೆಯಿಂದ ಹೋಗಬೇಕಾದ್ರೆ ಡಿಮಾರ್ಟ್ಗೆ ಹೋಗಬೇಕು ಅನ್ನೋ ಪ್ಲ್ಯಾನೇ ಇರಲಿಲ್ಲ. ಸೊ ಹಾಗಾಗಿ ನಮ್ಮ ಮನೇಲಿ ಎಷ್ಟೊಂದು ಡಿಮಾರ್ಟದು ಬ್ಯಾಗ್ಸ್ ಇತ್ತು. ಸುಮ್ಮನೆ ಬ್ಯಾಗ್ಗೆ ಇನ್ವೆಸ್ಟ್ ಮಾಡಿದ್ದಾಯಿತು. ಇವತ್ತು ಗೊತ್ತಿದ್ದಿದ್ರೆ ನಾನು ಬ್ಯಾಗ್ನ ಮನೆಯಿಂದನೇ ತೊಗೊಂಡು ಹೋಗ್ತಾ ಇದ್ದೆ. ನಾನು ಆವಾಗಲೇ ಹೇಳ್ದಂಗೆ ಆ್ಯಕ್ಚುಲಿ ನಾವು ಎಷ್ಟು ಐಟಮ್ಸ್ ತೊಗೊಂಬಂದಿದ್ದೀವಿ ಅಂತಂದರೆ 19 ಕ್ವಾಂಟಿಟಿ ಐಟಮ್ಸ್ ಇರೋದು 17 ಐಟಮ್ಸು. ಹೇಳ್ತೀನಿ ಯಾವುದಕ್ಕೆ ಎಷ್ಟು MRP, ಡಿಮಾರ್ಟಲ್ಲಿ ಎಷ್ಟು ಪ್ರೈಸ್ ಆಯಿತು ಅಂದ್ಬಿಟ್ಟು 1 by 1 ಹೇಳ್ತಾ ಹೋಗ್ತೀನಿ. ಲಾಸ್ಟಿಗೆ ಟೋಟಲ್ ಎಷ್ಟು ಅಮೌಂಟ್ದು ಪರ್ಚೇಸ್ ಮಾಡಿದ್ದೀವಿ, ಇವತ್ತು ಶಾಪಿಂಗ್ ಮಾಡಿದ್ದೀವಿ ಅನ್ನೋದನ್ನು ಕೂಡ ತೋರಿಸ್ತೀನಿ. ಲಾಸ್ಟಿಗೆ ಟೋಟಲ್ಗೆ ಎಷ್ಟು ಅಮೌಂಟ್ಗೆ ನಾವು ಶಾಪಿಂಗ್ ಮಾಡಿದ್ದು ಅನ್ನೋದನ್ನು ಕೂಡ ಬಿಲ್ನ ತೋರಿಸ್ತೀನಿ. ಫಸ್ಟು ಇದು ಒಂದು ಕಂಟೈನರ್ ಬಾಕ್ಸ್ನ ತೊಗೊಂಬಂದೆ. ಆ್ಯಕ್ಚುಲಿ ಇದು ಫ್ರಿಜ್ಜಿಗೆ ಚೆನ್ನಾಗಿರುತ್ತೆ. ಏನಾದರೂ ನಾವು ವೆಜಿಟೇಬಲ್ಸ್ ಇಟ್ಕೊಳ್ಳೋಕ್ಕೆ ಅಥವಾ ಏನಾದರೂ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮ್ ಹೋದಾಗ ನಾನು ರೂಪತೆ ಜೊತೆ ಹೋಗಿದ್ದಾಗ ಅವ್ರಿಗೆ ತೊಗೊಂಡಿದ್ರು ಅವರು. ನಾನು ಬೇಡ ಅಂದ್ಕೊಂಡು ಬಂದಿದೆ. ಬಟ್ ಅವ್ರ ಮನೇಲಿ ಯೂಸ್ ಮಾಡ್ತಿದ್ರಲ್ಲ, ಸೊ ತುಂಬ ಚೆನ್ನಾಗಿದೆ, ಯೂಸ್ಫುಲ್ ಆಗುತ್ತೆ.
ಇದ್ರ ಪ್ರೈಸ್ ಬಂದ್ಬಿಟ್ಟು 119 ರೂಪಾಯಿ, ಅಂದರೆ 120 ರುಪೀಸ್ಗೆ ನಮಗೆ 5 ಕಂಟೈನರ್ ಬಾಕ್ಸ್ ಸಿಗುತ್ತೆ. ಇದು 1, ನೆಕ್ಸ್ಟ್ ಇದು 2ನೇದು, ಇದು 3ನೇದು. ಟೈಟ್ ಆಗಿದೆ. ಇದು 4, ಇದು 5. ಎಷ್ಟೊಂದು ಕಲರ್ಸ್ ಇರುತ್ತೆ ಇದರಲ್ಲಿ. ನಾನು ಈ ಕಲರ್ ತೊಗೊಂಬಂದೆ. 1 2 3 4 5 ಬಾಕ್ಸು ಮತ್ತು 5 ಕ್ಯಾಪ್ಸ್ ಸಿಗುತ್ತೆ. ಇದು ಸ್ಟೋರೇಜ್ ಬಾಕ್ಸ್ ಏನೇ, ಇದು ಫ್ರಿಜ್ಗೆ ಅಥವಾ ಹೊರಗಡೆನಾರು ಇಟ್ಕೋಬೋದು ನಾವು. 119 ರೂಪಾಯಿಗೆ ಇದು 5 ಬಾಕ್ಸ್ ಸಿಕ್ತು ನನಗೆ. ಸೊ ಒಂದ್ರ ಒಳಗಡೆ ಒಂದು ನೀಟಾಗಿ ಕ್ಯಾಪ್ ಹಾಕಿ ಕ್ಲೋಸ್ ಮಾಡಿ ಇಟ್ಟರೆ ಫಿಟ್ ಆಗುತ್ತೆ. ಸೊ ಇಲ್ಲಿ ತೋರಿಸಿದಾರಲ್ಲ ಈ ಥರ. ಸೊ ಚೆನ್ನಾಗಿರುತ್ತೆ, ನನಗೆ ಯೂಸ್ ಆಗುತ್ತೆ ಆ್ಯಕ್ಚುಲಿ ಇದು ಅಂದ್ಬಿಟ್ಟೆ ತೊಗೊಂಬಂದಿದ್ದು. ಇದ್ರ MRP ಬಂದು 45 ರುಪೀಸ್ ಇದೆ. ನಮಗೆ ಡಿಮಾರ್ಟಲ್ಲಿ ಸಿಕ್ಕಿದ್ದು 34 ರುಪೀಸ್ಗೆ. 45 ರೂಪಾಯಿದು ಕ್ಯಾಶ್ಯೂ ಬಿಸ್ಕೆಟ್ಸು 34 ರುಪೀಸ್ ಸಿಕ್ತು. ಆ್ಯಕ್ಚುಲಿ ಇದು ಬೇಕಿರಲಿಲ್ಲ. ನನಗೂ ಆಲ್ರೆಡಿ ಥ್ರೋಟ್ ಇನ್ಫೆಕ್ಷನ್ ಇದೆ, ಪೆಕ್ಕುಗೂ ಆಲ್ರೆಡಿ ಥ್ರೋಟ್ ಇನ್ಫೆಕ್ಷನ್ ಇದೆ. ನನ್ನ ಹಸ್ಬೆಂಡು ಇರಲಿ ಚೆನ್ನಾಗಿರುತ್ತಲ್ಲ ಇದು ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡ್ರು. ನೆಕ್ಸ್ಟ್ ಬಂದ್ಬಿಟ್ಟು ಕಂಫರ್ಟು. ಇದು ಬಂದ್ಬಿಟ್ಟು 2 ಲೀಟರ್ ಅದು ಟೆಟ್ರಾ ಪೌಚ್ ಬರುತ್ತಲ್ಲ, ಟೆಟ್ರಾ ಪ್ಯಾಕ್ ಥರ ಪೌಚು. ಅದು ನಮ್ಮ ಮನೇಲಿ ಆಲ್ರೆಡಿ ಇದ್ರದ್ದು ಬಾಟಲ್ ಇದೆ. ಸೊ ಎಷ್ಟೆಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ತೊಗೊಂಡಿದ್ದು. ಓಕೆ, ಇದ್ರ MRP ಬಂದ್ಬಿಟ್ಟು MRP ಬಂದ್ಬಿಟ್ಟು 435 ರೂಪಾಯಿ. 2 ಲೀಟ್ರಿಗೆ 435 ರೂಪಾಯಿ ಆಯಿತು ಕಂಫರ್ಟು. MRP ಪ್ರೈಸ್ ಬಂದು ನಮಗೆ ಸಿಕ್ಕಿದ್ದು 289 ರೂಪಾಯಿ. ಸೊ ಇದು ಬೇಕಾಗುತ್ತೆ, ತುಂಬ ಯೂಸ್ ಆಗುತ್ತೆ. ನಮ್ಮ ಮನೇಲಂತೂ ವಾಷಿಂಗ್ ಮಿಷಿನ್ಗೆ ಅಂದ್ಬಿಟ್ಟು ತಗೊಂಡೆ. ಒಂದ್ಸತಿ ಹೋಗಿರ್ತೀವಲ್ಲ, ತುಂಬ ದಿವಸ ಆಗಿತ್ತು. ಆ್ಯಕ್ಚುಲಿ ನಾನು ಕನ್ಸೀವ್ ಆದಮೇಲೆ ಡಿಮಾರ್ಟ್ ಕಡೆ ಹೋಗೇ ಇರಲಿಲ್ಲ. ಸೊ ಇವತ್ತು ಹೋಗಿದ್ನಲ್ಲ ಅಂತ ತೊಗೊಂಬಂದೆ. ಅದ್ರ ಜೊತೆಗೆ ಏರಿಯಲ್, ನಮ್ಮ ಮನೇಲಿ ಇರೋ ವಾಷಿಂಗ್ ಮಿಷಿನ್ ಫ್ರಂಟ್ ಲೋಡ್ ಆಗಿರೋದ್ರಿಂದ ಫ್ರಂಟ್ ಲೋಡ್ ಆಟೋಮೆಟಿಕ್ದು ಏರಿಯಲ್ ತೊಗೊಂಬಂದಿರ್ತೀವಿ. ಇದ್ರ ಕ್ವಾಂಟಿಟಿ ಬಂದ್ಬಿಟ್ಟು 4 ಲೀಟ್ರ್ ಇದೆ ಇದು. ಆ್ಯಕ್ಚುಲಿ ಇದ್ರ MRP ಪ್ರೈಸ್ ಎಷ್ಟಿದೆ ಅಂತಂದರೆ 589 ರೂಪಾಯಿ ಇತ್ತು. ಇದ್ರ ಪ್ರೈಸ್ ಬಂದ್ಬಿಟ್ಟು MRP ಪ್ರೈಸ್ ಬಂದು 879, ಬಟ್ ನಮಗೆ ಸಿಕ್ಕಿದ್ದು 589 ರೂಪಾಯಿಗೆ. ಸೊ ಒಂದು ಹಾಫ್ ಪ್ರೈಸ್ಗಿಂತ ಸ್ವಲ್ಪ ಜಾಸ್ತಿ ಸಿಕ್ತು. ಇದಂತೂ ಇವಾಗ ತುಂಬ ಯೂಸ್ ಆಗ್ತಿದೆ ಪ್ರೆಗ್ನೆನ್ಸಿಯಲ್ಲಿ ನನಗಂತೂ. ಬಟ್ಟೆನ ಯಾವಾಗ ವಾಷಿಂಗ್ ಮಿಷಿನ್ಗೆ ಹಾಕಿ ಆಫ್ಟರ್ ಡೆಲಿವರಿ ಇನ್ನೂ ಜಾಸ್ತಿ ಯೂಸ್ ಆಗುತ್ತೆ. ಸೊ ಒಂದೇ ಸತಿ ಜಾಸ್ತಿ ಬಲ್ಕ್ ಕ್ವಾಂಟಿಟಿಲಿ ತೊಗೊಂಬಂದು ಇಟ್ಕೊಂಡ್ರೆ ಯೂಸ್ ಆಗುತ್ತೆ. ಆಲ್ರೆಡಿ ಬಾಟಲ್ ಇರೋದ್ರಿಂದ ಅದಕ್ಕೆ ಫಿಲ್ ಮಾಡಿ ಇಟ್ಕೋಬೋದು. ಸೊ ಹಾಗಾಗಿ ಇದನ್ನು ತೊಗೊಂಡು ಬಂದೆ. ನೆಕ್ಸ್ಟ್ ಬಂದ್ಬಿಟ್ಟು ಸಂತೂರ್ ಹ್ಯಾಂಡ್ ವಾಶು. ನಮ್ಮನೇಲಿ ಹ್ಯಾಂಡ್ ವಾಶ್ ಖಾಲಿಯಾಗಿ ತುಂಬ ದಿವಸ ಆಗೋಗ್ಬಿಟ್ಟಿತ್ತು. ಇದು ಬೈ 1 get 1 ಆಫರಲ್ಲಿದೆ, ಫ್ರೀ ಆಫರು. ಅಂದರೆ 1 ತೊಗೊಂಡ್ರೆ 1 ಫ್ರೀ. ಬಟ್ ಇದ್ರ MRP ಬಂದ್ಬಿಟ್ಟು ಒಂದಕ್ಕೆ 99 ರೂಪಾಯಿ ಇದೆ. ಒಂದಕ್ಕೆ 99 ರೂಪಾಯಿ ಇದೆ. ಬಟ್ ನನಗೆ 2ರಿಂದ 84 ರೂಪಾಯಿಗೆ ಸಿಕ್ತು. ಇದು 2ರಿಂದ 84 ರೂಪಾಯಿಗೆ ಸಿಕ್ತು. ಸೊ ಒಂದನ್ನ ಓಪನ್ ಮಾಡಿ ಯೂಸ್ ಮಾಡ್ಕೊಂಡು ಇದನ್ನು ಸ್ಟೋರ್ ಮಾಡ್ಕೊಂಡು ಖಾಲಿ ಆದಮೇಲೆ ಯೂಸ್ ಮಾಡ್ಕೊಂಡು ಅಂದ್ಬಿಟ್ಟು ಇದು ತುಂಬ ನೆಸೆಸಿಟಿ ಇತ್ತು. ಸೊ ಹಂಗಾಗಿ ಇದನ್ನು ತೊಗೊಂಡಿದ್ದೀನಿ. ನೆಕ್ಸ್ಟು ರಿನ್ ಬಾರ್ ಸೋಪ್ಸ್. ನಮ್ಮನೇಲಿ ಸೋಪ್ನ ಯೂಸ್ ಮಾಡೋದು ಓನ್ಲಿ ಪೆಕ್ಕುಮ ಯೂನಿಫಾರ್ಮ್ಗೆ ಅಷ್ಟೇ. ಪೆಕ್ಕು ಯೂನಿಫಾರ್ಮ್ ಹಾಕ್ಕೊಂತಾಳಲ್ಲ ಅದಕ್ಕಷ್ಟೇ ಯೂಸ್ ಮಾಡೋದು. ಅದನ್ನು ವಾಷಿಂಗ್ ಮಿಷಿನಲ್ಲಿ ವಾಶ್ ಮಾಡ್ಕೊಳ್ಳಲ್ಲ ನಾನು. ಸೊ ಅವಳು ಯೂನಿಫಾರ್ಮ್ಗೆ ಅಷ್ಟೇ ಯೂಸ್ ಮಾಡೋದು. 4 ಸೋಪ್ ಇದೆ. 4 ಸೋಪಿಂದ 100 ರುಪೀಸ್ ಬರೆದಿದ್ದಾರೆ ಇಲ್ಲಿ MRP. ಬಟ್ ನನಗಿದು 83 ರುಪೀಸ್ಗೆ ಸಿಕ್ತು. 83 ರೂಪಾಯಿ 4 ಸೋಪಿಂದ. ಸೊ ಇಷ್ಟು ನನಗೆ ಅವಳಿಗೆ ಆಲ್ಮೋಸ್ಟ್ 6 ಮಂತ್ಸ್ ಮೇಲೆ ಬರುತ್ತೆ. ಅವಳಿಗೆ 2 ಪೇರ್ ಯೂನಿಫಾರ್ಮ್ ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ವಾಶ್ ಮಾಡಿದ್ರೆ. ಸೊ ಹಾಗಾಗಿ ಖಾಲಿ ಆಗಿತ್ತು ಅಂತ ಇದನ್ನು ತೊಗೊಂಬಂದೆ. ನೆಕ್ಸ್ಟು ಪೀತಾಂಬರಿ ಪೌಡರು. ಇದ್ರ MRP ಬಂದ್ಬಿಟ್ಟು 60 ರುಪೀಸ್ ಇದೆ. ಬಟ್ ಆದರೆ ಇದನ್ನು ತೊಗೊಳ್ಳೋ ಐಡಿಯಾ ಇರಲಿಲ್ಲ, ತುಂಬ ಕಮ್ಮಿಗಿತ್ತು ಅಮೌಂಟು, ಹಾಗಾಗಿ ತೊಗೊಂಡೆ. ಇದು 60 ರೂಪಾಯಿ ಇರೋಂಥ ಪೀತಾಂಬರಿ ಪೌಡರ್ ನನಗೆ 34 ರೂಪಾಯಿಗೆ ಸಿಕ್ತು. ಆಫ್ ಪ್ರೈಸ್ಗಿಂತ ಒಂದು 4 ರುಪೀಸ್ ಜಾಸ್ತಿ, 50% ಆಫ್ಗಿಂತ. ಸೊ ಹಾಗಾಗಿ ಇದನ್ನು ತೊಗೊಂಡೆ. ಬೇಕಲ್ಲ ನನಗೆ ವಾರದಲ್ಲಿ ದೇವ್ರ ಸಾಮಾನು, ಪೂಜೆ ಸಾಮಾನೆಲ್ಲ ತೊಳೆಯೋಕ್ಕೆ ಅಂತ ಅಂದ್ಬಿಟ್ಟು. ಸೊ ಇದು ಒಂದು. ನೆಕ್ಸ್ಟ್ ಬಂದ್ಬಿಟ್ಟು ನಾನು ಯಾವುದೂ ಎತ್ತಿಟ್ಕೊಂಡೆ ಎಲ್ಲ, ಜಸ್ಟ್ ಹಂಗೆ ಬಂದೋಳೇ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ, ಒಂದು ಸತಿ ತೋರಿಸ್ಬಿಡೋಣ ಅಂತ. ಸೊ ಹಂಗಾಗಿ ಎಲ್ಲ ಕಚ್ಚಿ ಬಿಚ್ಚಿ ಆಗಿದೆ, ತೋರಿಸ್ತೀನಿ. ನೆಕ್ಸ್ಟು ಎಕ್ಸೋ ಆ್ಯಂಟಿ ಬ್ಯಾಕ್ಟೀರಿಯಲ್ ಸೋಪ್. ಇದು ಬೇಕಿರಲಿಲ್ಲ, ಬಟ್ ಆದರೂ ಇರಲಿ ಅಂತ ತೊಗೊಂಡೆ, ಮನೆಗಾಗುತ್ತೆ ಅಂದ್ಬಿಟ್ಟು. ಇದು ಆಲ್ಮೋಸ್ಟ್ ಎಲ್ಲ ಅಂಗಡಿಗಳಲ್ಲೂ 10 ರೂಪಾಯಿ ಒಂದಿರುತ್ತೆ. ಬಟ್ ಡಿಮಾರ್ಟ್ ಪ್ರೈಸ್ ಬಂದ್ಬಿಟ್ಟು 9 ರುಪೀಸ್, ಅಂದರೆ 1 ರೂಪಾಯಿ ಒಂದು ಸೋಪ್ಗೆ ಕಡಿಮೆ ಆಗುತ್ತೆ. ಸೊ ಹಂಗಾಗಿ 3 ಇರಲಿ ಸಾಕು ಅಂದ್ಬಿಟ್ಟು ತೊಗೊಂಬಂದೆ. ನೆಕ್ಸ್ಟ್ ಬಂದ್ಬಿಟ್ಟು
ಹ್ಯಾಂಡ್ ಕರ್ಚೀಫ್ಸ್ 4 ಕರ್ಚೀಫ್ಸ್ ಇದೆ, 4 ಡಿಫ್ರೆಂಟ್ ಕಲರ್ಸಲ್ಲಿದೆ, ತುಂಬ ಸಾಫ್ಟ್ ಮೆಟೀರಿಯಲ್ಸು. ಈ 4 ಕರ್ಚೀಫ್ಗೆ ನನಗೆ 59 ರುಪೀಸ್, 59 ರೂಪಾಯಿ ಆಯಿತು. ನಾನು ನನ್ನ ಹಾಸ್ಪಿಟಲ್ ಬ್ಯಾಗ್ನ ಪ್ಯಾಕ್ ಮಾಡಿಕೊಂಡಾಗ ಹೇಳಿದ್ದೆ ಪಾಪುಗೆ, ನ್ಯೂ ಬಾರ್ನ್ ಬೇಬಿಗೆ ಸಾಫ್ಟ್ ಕರ್ಚೀಫ್ಸ್ ಬೇಕಾಗುತ್ತೆ ಉಲನ್ ಮೆಟೀರಿಯಲ್ದು ಅಂತ ಅಂದ್ಬಿಟ್ಟು. ಸೊ ನಾನು ತೊಗೊಂಡಿರಲಿಲ್ಲ ಅದು, ಸೊ ಅದಕ್ಕೆ ಆಗುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ತುಂಬಾ ಸಾಫ್ಟ್ ಇದೆ, ಇದನ್ನು ವಾಶ್ ಮಾಡಿ ಎತ್ತಿಟ್ಕೋಬೇಕು. 59 ರೂಪಾಯಿಗೆ 4 ಕರ್ಚೀಫು ಆ್ಯಂಡ್ 4 ಡಿಫ್ರೆಂಟ್ ಕಲರ್ಸಲ್ಲಿರುತ್ತೆ. ನೆಕ್ಸ್ಟ್ ನಾನ್ ಫುಡ್ ಐಟಮ್ಸ್ ಎಲ್ಲ ಮುಗಿತು. ಇಷ್ಟು ನಾನ್ ಫುಡಲ್ಲಿ ತೊಗೊಂಬಂದಿದ್ದು. ನಾನು ಆಲ್ರೆಡಿ ಹೇಳ್ದಂಗೆ ಮೇನ್ ರೀಸನ್ ಹೋಗಿದೆ ನಾನು ಡ್ರೈ ಫ್ರೂಟ್ಸ್ ತೊಗೊಂಬರೋಕ್ಕೆ ಅಂತ ಅಂದ್ಬಿಟ್ಟು. ಸೊ ಇನ್ನು ಫುಡ್ ಐಟಮ್ಸ್ ಅಷ್ಟೇ ಇದೆ, ತೋರಿಸ್ತೀನಿ ಯಾವ್ಯಾವ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ, ಎಷ್ಟು ಕ್ವಾಂಟಿಟಿ ಎಷ್ಟಾಯಿತು ಅಂದ್ಬಿಟ್ಟು. ಫಸ್ಟಿಗೆ ಇದು ಹ್ಯಾಪಿಲೋ ಕ್ಯಾಶ್ಯೂಸು. ಹ್ಯಾಪಿಲೋ ಕ್ಯಾಶ್ಯೂಸ್ ಬಂದ್ಬಿಟ್ಟು 500 ಗ್ರಾಮ್ಸ್ ಇದೆ, ಅರ್ಧ kgದು. ಹ್ಯಾಪಿಲೋ ಕ್ಯಾಶ್ಯೂಸ್ ಬಂದ್ಬಿಟ್ಟು MRP ಬಂದು 995 ರುಪೀಸ್ ಇದೆ, ಅಂದರೆ MRP ಪ್ರೈಸು. ನಮಗೆ ಡಿಮಾರ್ಟಲ್ಲಿ ಸಿಕ್ಕಿದ್ದು 499 ರುಪೀಸ್, 500 ರುಪೀಸ್ಗೆ ಸಿಕ್ತು, 500 ರೂಪಾಯಿಗೆ. ಇಲ್ಲಿರೋದು 5 ರೂಪಾಯಿ ಕಮ್ಮಿ, 1000 ರೂಪಾಯಿ ಅಂತ ಇದೆ, ಬಟ್ ಇದು 500 ರೂಪಾಯಿಗೆ ಸಿಕ್ತು. ಸೊ ಇದೊಂದು ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಹ್ಯಾಪಿಲೋದೇನೆ ಆಲ್ಮಂಡ್ ತೊಗೊಂಡಿದ್ದೀನಿ, ಬಾದಾಮಿ. ಇದ್ರ MRP ಪ್ರೈಸ್ ಬಂದ್ಬಿಟ್ಟು 675 ರೂಪಾಯಿ ಇದೆ, ಬಟ್ ನನಗೆ ಡಿಮಾರ್ಟ್ ಪ್ರೈಸಲ್ಲಿ 399 ರುಪೀಸ್, 400 ರೂಪಾಯಿ, 1 ರೂಪಾಯಿ ಕಡಿಮೆ, 400 ರೂಪಾಯಿ ಅಷ್ಟೇ. ಸೊ ಇದು ಕಮ್ಮಿ ಆಫರ್ ಪ್ರೈಸಲ್ಲೇ ಸಿಕ್ತು ನನಗೆ. ಇಷ್ಟು % ಆಫ್ ಅಂತ ಎಲ್ಲ ಹಾಕಿರ್ತಾರೆ, ಬೋರ್ಡ್ ಮೇಲೆ ಡಿಸ್ಪ್ಲೇ ಹಾಕಿರ್ತಾರೆ, ನೋಡಿ ನಮಗೆ ಯಾವ ಬ್ರ್ಯಾಂಡ್ ಬೇಕು ಅಂತ ತೊಗೋಬೋದು. ಬಟ್ ನಾನು ಯೂಶ್ವಲಿ ಯಾವಾಗೂ ತೊಗೊಳ್ಳೋದು ಜಾಸ್ತಿ ಹ್ಯಾಪಿಲೋನೇ, ಸೊ ಹಾಗಾಗಿ ತೊಗೊಬಂದೆ. ನೆಕ್ಸ್ಟ್ ಬಂದ್ಬಿಟ್ಟು ಪಿಸ್ತಾ, ವಂಡರ್ಲ್ಯಾಂಡ್ ಅವ್ರದ್ದು ಪಿಸ್ತಾ ತೊಗೊಂಬಂದಿದ್ದೀನಿ. ಇದು 400 ಗ್ರಾಮ್ಸ್ ಇದೆ. ಇದ್ರ MRP ಪ್ರೈಸ್ ಬಂದ್ಬಿಟ್ಟು 725 ರೂಪಾಯಿ. ಇದು ಹೋಲ್ ಪಿಸ್ತಾನೆ, ಅಂದರೆ ಮೇಲೆ ಏನೋ ರಿಮೂವ್ ಮಾಡಿರಲ್ಲ. ರೋಸ್ಟೆಡ್ ಆ್ಯಂಡ್ ಸಾಲ್ಟೆಡ್ ಪಿಸ್ತಾಸ್ ಬರುತ್ತಲ್ಲ, ಅದೇ ಥರ ಇದು ಬಂದ್ಬಿಟ್ಟು MRP. ಬಟ್ ನನಗೆ ಬಂದ್ಬಿಟ್ಟಿದ್ದು 399 ರೂಪಾಯಿ, ಅಂದರೆ 1 ರೂಪಾಯಿ ಕಮ್ಮಿ, 400 ರೂಪಾಯಿಗೆ ಸಿಕ್ತು. ಸೊ ಬೇಕಿತ್ತು. ಎಷ್ಟೊಂದು ಬ್ರ್ಯಾಂಡ್ ಹುಡುಕ್ತೆ. ಹ್ಯಾಪಿಲೋದಲ್ಲಿ ರೋಸ್ಟೆಡ್ ಆ್ಯಂಡ್ ಸಾಲ್ಟೆಡ್ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಇತ್ತು, ಬಟ್ ಇದು ಕೂಡ ಬ್ರ್ಯಾಂಡ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದನ್ನು ತೊಗೊಬಂದೆ. ನೆಕ್ಸ್ಟ್ ಬಂದ್ಬಿಟ್ಟು ರೈಸಿನ್ಸು, ಒಣ ದ್ರಾಕ್ಷಿ, ಮಹಾ ಫ್ರೂಟ್ಸ್ ಅವ್ರದ್ದು, ಪ್ರೀಮಿಯಂ ಕ್ವಾಲಿಟಿ ಮಹಾ ಫ್ರೂಟ್ಸ್ ಅವ್ರದ್ದು. ಇದು ಕೂಡ ಅರ್ಧ kg ಇದೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 199 ರೂಪಾಯಿ. ಇದ್ರ ಪ್ರೈಸ್ ಬಂದ್ಬಿಟ್ಟು 199 ರೂಪಾಯಿ, ಬಟ್ ಡಿಮಾರ್ಟ್ ಪ್ರೈಸ್ ಬಂದ್ಬಿಟ್ಟು 119 ರೂಪಾಯಿ. ಅಷ್ಟೇನು ಕಮ್ಮಿ ಆಗಲಿಲ್ಲ, ಬಟ್ ರೈಸಿನ್ಸ್ ಎಲ್ಲ ಕಡೆ ಕಮ್ಮಿ ಇದ್ದೇ ಇರುತ್ತೆ. ಎಷ್ಟೊಂದು ಬ್ರ್ಯಾಂಡ್ ನೋಡಿದೆ, ಬಟ್ ಇದು ಸ್ವಲ್ಪ ಬೆಟರ್ ಅಂತ ಅನ್ನಿಸ್ತು, ಚೆನ್ನಾಗೂ ಇತ್ತು ಕ್ವಾಲಿಟಿ. ಸೊ ಹಂಗಾಗಿ ತೊಗೊಂಬಂದೆ. ಯಾವಾಗಲೂ ಹ್ಯಾಪಿಲೋ ತರ್ತಾ ಇದ್ದೆ, ಬಟ್ ಹ್ಯಾಪಿಲೋ ಈ ಸತಿ ಅಷ್ಟು ಚೆನ್ನಾಗಿರಲಿಲ್ಲ ಅಂದ್ಬಿಟ್ಟು ಇದನ್ನು ತೊಗೊಂಬಂದೆ. ನೆಕ್ಸ್ಟ್ ಇದೊಂದು ಚಾಕ್ಲೇಟು, ಫ್ಯೂಸ್ ಚಾಕ್ಲೇಟ್. ಇದು ಪೆಕ್ಕುಮ್ಮಗೆ ಅಂತ ಅಲ್ಲೇ ತೊಗೊಂಡಿದ್ದು, ಅವಳು ತಿನ್ನಲಿಲ್ಲ ಅಲ್ಲಿಂದ ಹಂಗೆ ತೊಗೊಂಬಂದಿದ್ದಾಳೆ. ಸೊ ಹಾಗಾಗಿ ಇದು ಉಳ್ಕೊಂತು. ಇದು 40 ರುಪೀಸ್ ಫ್ಯೂಸ್ ಚಾಕ್ಲೇಟು, ಬಟ್ ಡಿಮಾರ್ಟ್ ಪ್ರೈಸಲ್ಲಿ 35 ರುಪೀಸ್, 5 ರುಪೀಸ್ ಆಫ್ ಸಿಗುತ್ತೆ ನಮಗೆ. ಇದೊಂದು ತೊಗೊಂಬಂದೆ. ನೆಕ್ಸ್ಟ್ ಎಟ್ ಲಾಸ್ಟು ಇದು ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಇದು ಕಾಪರ್ದು ಟಂಗ್ ಕ್ಲೀನರು. ಇದೇನು ಪ್ರೈಸ್ ಇದೆ, 30 ರುಪೀಸ್ ಅಷ್ಟೇ ಪ್ರೈಸು, ಅಂದರೆ MRP ಪ್ರೈಸ್ 45 ರುಪೀಸ್ ಇದೆ. ಸೊ 35 ರುಪೀಸ್ಗೆ ಕೊಡ್ತಾರೆ ಡಿಮಾರ್ಟಲ್ಲಿ. ಇದು ಟಂಗ್ ಕ್ಲೀನರು, ಪೆಕ್ಕುಮ್ಮ ಟಂಗ್ ಕ್ಲೀನರ್ ಹಾಳಾಗಿತ್ತು, ಅವಳದು ಸ್ಟೀಲ್ದು ಯೂಸ್ ಮಾಡ್ತಾಯಿದ್ಲು. ಸೊ ಹಂಗಾಗಿ ಎಷ್ಟು ಹೇಳಿದ್ರು ಕೇಳಿಲ್ಲ, ಇದು ಬೇಕು ಅಂತ ತೆಗೆಸ್ಕೊಂಬಂದಿದ್ದಾಳೆ. ಇಷ್ಟೇ ಪ್ರಾಡಕ್ಟ್ಸ್ ತೊಗೊಂಬಂದಿದ್ದು. ಪ್ರಾಡಕ್ಟ್ಸ್ ನೋಡಿದ್ರೆ ಇಷ್ಟಿದೆ, ಬಟ್ ಬಿಲ್ ಎಷ್ಟಾಗಿದೆ ಅಂತಂದರೆ 2909 ರೂಪಾಯಿ ಬಿಲ್ ಆಗಿದೆ. 90 ರೂಪಾಯಿ, 91 ರೂಪಾಯಿ ಕಮ್ಮಿ 3000 ಬಿಲ್ ಆಯಿತು. ಸೊ ಟೋಟಲಿ 3000 ರುಪೀಸ್ ಬಿಲ್ ಆಗೋಯ್ತು. ಇಷ್ಟೇ ಪ್ರಾಡಕ್ಟ್ಸ್ ತಂದಿರೋದು. ಇಷ್ಟಕ್ಕೆ 3000 ರೂಪಾಯಿ ಕೊಡಬೇಕಾ ಅಂತ ಅನಿಸುತ್ತೆ ಒಂದೊಂದ್ಸತಿ. ಜಾಸ್ತಿ ಕಾಸ್ಟ್ ಆಗಿರೋದು ಮಾತ್ರ ಡ್ರೈ ಫ್ರೂಟ್ಸ್ ಮತ್ತು ಈ ಲಾಂಡ್ರಿ ಐಟಮ್ಸ್ಗೆ. ಯಾವುದು ವೇಸ್ಟ್ ಅಂತೂ ತೊಗೊಂಬಂದಿಲ್ಲ, ಮನೆಗೆ ಯೂಸ್ ಆಗುವಂಥ ಐಟಮ್ಸೇ ತೊಗೊಂಬಂದಿದ್ದೀವಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗಬೇಕಷ್ಟೇ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಯಾರೆಲ್ಲ ವಿಡಿಯೋ ಲಾಸ್ಟ್ವರೆಗೂ ನೋಡಿದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಅಂದರೆ ತುಂಬಾ ಥ್ಯಾಂಕ್ ಯು ಅಂತ ಹೇಳ್ತಾ, ದಯವಿಟ್ಟು ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ ಅಂತ ಕೇಳ್ಕೊತ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.